ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಆಲ್ರೆಡಿ ಗೃಹಲಕ್ಷ್ಮಿ 14ನೇ ಕಂತು ಬಿಡುಗಡೆ ಆಗಿದೆ. ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ, ಅನ್ನಭಾಗ್ಯ ಯೋಜನೆ ಹಣ ಆಗಸ್ಟ್ ತಿಂಗಳ ಹಣ ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ, ಗೃಹಲಕ್ಷ್ಮಿ 14ನೇ ಕಂತು ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ, ಅದರ ಜೊತೆಯಲ್ಲಿ ನಿಮಗೆ ಯಾವ್ಯಾವ ಜಿಲ್ಲೆಗೆ ಬಹುತೇಕ ಹೆಚ್ಚು ಜನರಿಗೆ ಯಾವ್ಯಾವ ಜಿಲ್ಲೆಯವರಿಗೆ ಬಿಡುಗಡೆ ಆಗಿದೆ ಎಲ್ಲ ಮಾಹಿತಿ, ಮತ್ತು ಏನಾದರೂ ಕಳೆದ ಕೆಲವು ತಿಂಗಳುಗಳ ಹಣ ಬಿಡುಗಡೆಗೆ ತಂತ್ರಜ್ಞಾನಕ್ಕೂ ಇದಕ್ಕೂ ಏನಾದರೂ ಡಿಫ್ರೆನ್ಸ್ ಆಗಿದೆಯಾ, ಈ ಎಲ್ಲ ಇನ್ಫಾರ್ಮೇಷನ್ ಮತ್ತು ಉಳಿದವರಿಗೆ ಈಗ ಯಾರಿಗೆ ಇನ್ನೂ ಹಣ ಬಂದಿಲ್ಲ ಇನ್ನೆಷ್ಟು ದಿನದಲ್ಲಿ ಹಣ ಬಿಡುಗಡೆ ಆಗ್ಬೋದು, ಈ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಈಗ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಬಗ್ಗೆ ಹೋಗೋಣ. ನೋಡಿ, ಇಲ್ಲಿ 2200 ಜನ ವೋಟ್ ಮಾಡಿದ್ದಾರೆ, ಹೌದು ಜಮಾ ಆಗಿದೆ ಅಂತ. ನಾನು ಇಲ್ಲ ಜಮಾ ಆಗಿಲ್ಲ ಅಂತಲೇ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು 35% ಜನರಿಗೆ, ಓಕೆನಾ. ಈಗ 11ನೇ ತಾರೀಕು ರಾತ್ರಿ ಹೆಚ್ಚು ಕಡಿಮೆ 10 ಗಂಟೆ ನಂತರ ಬಿಡುಗಡೆ ಶುರುವಾಯಿತು. ಬಹುತೇಕ ಜನರು ಅಲ್ಲಿಂದನೇ ಕಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು. 12ರಿಂದನೇ ಅಂತ ಇಟ್ಕೊಂಡ್ರು ಸಹ ಕೇವಲ ಒಂದು ದಿನದಲ್ಲಿ, ಓಕೆನಾ, ಕೇವಲ ಒಂದು ದಿನದಲ್ಲಿ 35% ಜನರಿಗೆ ಹಣ ಬಿಡುಗಡೆ ಆಗಿದೆ. 35% ಅಂದರೆ ಆಲ್ಮೋಸ್ಟ್ 40 ಲಕ್ಷ ಜನರಿಗೂ ಹೆಚ್ಚು ಹಣ, 40 ಲಕ್ಷ ಜನಕ್ಕಿಂತ ಹೆಚ್ಚು ಜನಕ್ಕೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬೋದು. ಒಂದೇ ದಿನದಲ್ಲಿ ಇಷ್ಟೊಂದು ಪ್ರಮಾಣದ ಜನಕ್ಕೆ ಹಣ ಬಿಡುಗಡೆ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಈಗಿನ ಒಂದು ತಂತ್ರಜ್ಞಾನ ಅವಾಗಿ ಕಂಪೇರ್ ಮಾಡಿದ್ರೆ ಡೆವಲಪ್ ಆಗಿದೆ. ಅವಾಗೆಲ್ಲ 10 ಲಕ್ಷ, ಮ್ಯಾಕ್ಸಿಮಮ್ 10 ಲಕ್ಷ 15 ಲಕ್ಷ ಜನರಿಗೆ ಒಂದು ದಿನಕ್ಕೆ ಬಿಡುಗಡೆ ಆಗ್ತಾಯಿತ್ತು. ಇದೇ ರೀತಿ ಬಿಡುಗಡೆ ಮುಂದುವರಿತಾ ಹೋದರೆ, ಇವತ್ತು ನಾಳೆ ನಾಡಿದ್ದು ಅಂಥೇಳಿ ಇದೇ ರೀತಿ ಬಿಡುಗಡೆ ಮುಂದುವರಿತಾ ಹೋದರೆ ಖಂಡಿತವಾಗ್ಲೂ ಇನ್ನೊಂದು 4-5 ದಿನದಲ್ಲಿ 95%ಗಿಂತ ಹೆಚ್ಚು ಜನರಿಗೆ ಬಿಡುಗಡೆ ಆಗುತ್ತೆ. ಆಮೇಲೆ ಸಹಜವಾಗಿ 95% ಜನರಿಗೆ ಬಿಡುಗಡೆ ಆದ ನಂತರ ಇನ್ನು ಉಳಿದಿರ್ತಕ್ಕಂಥ ಜನರಿಗೆ ಸ್ವಲ್ಪ ಸ್ಲೋ ಆಗ್ತಾ ಹೋಗುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟಿಗೆ ಒಂದು 2% ಜನರಿಗೆ ಹಾಗೇ ಉಳ್ಕೊಳ್ತಾ ಇರುತ್ತೆ. ಪ್ರತಿ ತಿಂಗಳಲ್ಲೂ ಕೂಡ ನಾನು ಅಬ್ಸರ್ವ್ ಮಾಡಿದಾಗ ಹಾಗೇ ಉಳಿಯುತ್ತೆ. ಅದಾದ ನಂತರ ಅದು ನಿಮಗೆ ನೆಕ್ಸ್ಟು ಯಾರಿಗೆ ಬಾಕಿ ಉಳ್ಕೊಂಡಿರುತ್ತೆ, ನಿಮಗೇನು GST ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂದರೆ ಅಂಥವ್ರು ಏನು ಮಾಡಬೇಕು ಅಂದರೆ, ನೀವು ಕಳೆದ ಈಗ 13ನೇ ಕಂತು ನಿಮ್ಗೆ ಇನ್ನೂ ಬಂದಿಲ್ಲ ಅಂದರೆ ನಿಮ್ಮ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿ. ಪುಷ್ಟು DBT ಇತ್ತು ಅಂದರೆ ನೀವೇನು ವರಿ ಮಾಡೋವಂಥ ಅಗತ್ಯ ಇಲ್ಲ. ಖಂಡಿತವಾಗ್ಲೂ ನಿಮಗೆ 13ನೇ ಕಂತು ಬಂದಿಲ್ಲ ಅಂದರೂ ನಿಮ್ಗೆ ಈಗ 13, 14 ಒಂದು 2-3 ದಿನ ಡಿಫ್ರೆನ್ಸಲ್ಲಿ 2 ಕಂತಿನ ಹಣ ಬಿಡುಗಡೆ ಆಗುತ್ತೆ, ಓಕೆನಾ. ಯಾರ್ಯಾರಿಗೆ GST ಮತ್ತು ಇನ್ಕಮ್ ಟ್ಯಾಕ್ಸ್ ಅರ್ಜಿ ಸ್ಟೇಟಸಲ್ಲಿ ಇಲ್ವೋ ಅವರಿಗೆ, ಓಕೆನಾ. ಅನ್ನಭಾಗ್ಯ ಯೋಜನೆ ಹಣಕ್ಕೆ ಕಂಪೇರ್ ಮಾಡಿದೆ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಬಿಡುಗಡೆ ಆದಷ್ಟು ಪರ್ಸೆಂಟೇಜ್ ಜನರಿಗೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. 1600 ಜನ ವೋಟ್ ಮಾಡಿದ್ದಾರೆ. 20% ಜನರಿಗೆ ಮಾತ್ರ ಬಿಡುಗಡೆ ಆಗಿರೋದನ್ನು ನೀವಿಲ್ಲಿ ಗಮನಿಸ್ತಾ ಇರ್ಬೋದು. ಯಾಕೆಂದರೆ ಇನ್ನೂ 80% ಜನರಿಗೆ ಬಂದಿಲ್ಲ. ಇದು ಅನ್ನಭಾಗ್ಯ ಯೋಜನೆ ಹಣ ಇನ್ನೂ ಕೂಡ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ಆಹಾರ ಇಲಾಖೆಯವರು ಇನ್ನೂ ಕೂಡ ಸರ್ವರನ್ನು ಅಪ್ಡೇಟ್ ಮಾಡಬೇಕು, ಫಾಸ್ಟ್ ಮಾಡಬೇಕು. ಯಾಕೆಂದರೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆದಷ್ಟು ಫಾಸ್ಟಾಗಿ ಇದು DBT ಹಣ ಬಿಡುಗಡೆ ಆಗ್ತಾ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ಆದಷ್ಟು ಬೇಗ ಸರ್ವರ್ ಇಶ್ಯೂವನ್ನು ಸರಿಪಡಿಸಿ ಹೊಸ ಸರ್ವರ್ ಏನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಫಾಸ್ಟ್ ಮಾಡಬೇಕು. ಯಾಕೆಂದರೆ ಆಹಾರ ಇಲಾಖೆ ವೆಬ್ಸೈಟಲ್ಲಿ DBT ಸ್ಟೇಟಸ್ ಚೆಕ್ ಮಾಡಿದ್ರೆ ಇನ್ನೂ ಕೂಡ ಜುಲೈವರೆಗೂ ಮಾತ್ರ ತೋರಿಸ್ತಾ ಇದೆ. ಅದು ಕೂಡ DBT ಸ್ಟೇಟಸ್ ತೋರಿಸ್ತಿಲ್ಲ. ಏಪ್ರಿಲ್ವರೆಗೂ ಮಾತ್ರ DBT ಸ್ಟೇಟಸ್ ತೋರಿಸ್ತಿದೆ. ಮೇ ತೋರಿಸ್ತಿಲ್ಲ, ಜೂನ್ ತೋರಿಸ್ತಿಲ್ಲ, ಜುಲೈ ತೋರಿಸ್ತಿಲ್ಲ, ಆಗಸ್ಟ್ ತೋರಿಸ್ಬೇಕು, ಸೆಪ್ಟೆಂಬರ್ ತೋರಿಸ್ಬೇಕು, ಅಕ್ಟೋಬರ್ವರೆಗೂ ತೋರಿಸ್ಬೇಕು. ಯಾಕೆಂದರೆ ಈಗ ನವಂಬರ್ ನಡೀತಾ ಇರೋದು. ಬಟ್ ಇದು ಇಲ್ಲೇ ಹೀಗೆ ನಿಂತ್ಕೊಂಡ್ಬಿಟ್ಟಿದೆ. ಈ ಸರ್ವರ್ ಕೂಡ ಇನ್ನೂ ಅಪ್ಡೇಟ್ ಆಗಿಲ್ಲ. ಆದಷ್ಟು ಬೇಗ ಇದನ್ನು ಸರ್ಕಾರ ಸರಿಪಡಿಸ್ಬೇಕಾಗಿದೆ, ಓಕೆನಾ. ಹಾಗಾದರೆ ಇನ್ನು ಉಳಿದವರಿಗೆ ಇನ್ನೆಷ್ಟು ದಿನದಲ್ಲಿ ಬರ್ಬೋದು ಅಂದರೆ ಮ್ಯಾಕ್ಸಿಮಮ್ ಇವತ್ತು 13ನೇ ತಾರೀಕು ನವಂಬರು, ಇನ್ನು ನವಂಬರ್ 20 ಒಳಗಡೆ 95% ಜನರಿಗೆ ಹಣ ಬಿಡುಗಡೆ ಆಗೋದಂತೂ ಪಕ್ಕ, ಯಾವುದೇ ಡೌಟ್ ಇಲ್ಲ. ಬಹುತೇಕ ಜಿಲ್ಲೆಗಳು ನೋಡೋದಕ್ಕೆ ಹೋದರೆ ಬಿಡುಗಡೆ ಆಗಿರೋದು ಹಣ, ಹೆಚ್ಚು ಬಿಡುಗಡೆ ಆಗಿರುವ ಜಿಲ್ಲೆ ಮತ್ತು ಕಡಿಮೆ ಬಿಡುಗಡೆ ಆಗಿರುವ ಜಿಲ್ಲೆಗಳು ನೋಡ್ತಾ ಹೋದರೆ ಶಿವಮೊಗ್ಗ ಜಿಲ್ಲೆ ಸ್ವಲ್ಪ ಕಡಿಮೆ ಜನರಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬೋದು. ಶಿವಮೊಗ್ಗ ಜಿಲ್ಲೆಯವರು ಕಡಿಮೆ ಇದ್ದಾರೆ. ಜಾಸ್ತಿ ಬಿಡುಗಡೆ ಆಗಿರೋದು ದಾವಣಗೆರೆ, ಚಿತ್ರದುರ್ಗ, ಬೆಂಗಳೂರು, ಬಳ್ಳಾರಿ, ದಕ್ಷಿಣ ಕನ್ನಡ, ರಾಯಚೂರು, ಬೀದರು, ಯಾದಗಿರಿ, ಆಮೇಲೆ ಅದು ಬಿಟ್ಟರೆ ಮೈಸೂರು ಡಿಸ್ಟಿಕ್ಕು, ಕೊಡಗು, ಮಂಡ್ಯ ಬಿಡುಗಡೆ ಆಗಿದೆ ಹೆಚ್ಚು ಜನರಿಗೆ, ಕೋಲಾರ ಬಿಡುಗಡೆ ಆಗಿದೆ, ಚಿಕ್ಕಬಳ್ಳಾಪುರ ಬಿಡುಗಡೆ ಆಗಿದೆ. ಇನ್ನು ಉಳಿದಿರೋಂಥ ಜಿಲ್ಲೆಗಳು ಚಾಮರಾಜನಗರ ಆಗಿರ್ಬೋದು, ಆಮೇಲೆ ಚಿಕ್ಕಮಗಳೂರು ಆಗಿರ್ಬೋದು, ಆಮೇಲೆ ಉತ್ತರ ಕನ್ನಡ,
ಹಾವೇರಿಗೆ ಹೆಚ್ಚು ಜನರಿಗೆ ಬಿಡುಗಡೆ ಆಗಿದೆ, ಧಾರವಾಡನೂ ಹೆಚ್ಚು ಜನರಿಗೆ ಬಿಡುಗಡೆ ಆಗಿದೆ, ಬೆಳಗಾವಿ ಸ್ವಲ್ಪ ಕಡಿಮೆ ಇದೆ, ಬಿಜಾಪುರ ಕಡಿಮೆ ಇದೆ, ಗುಲ್ಬರ್ಗ ಕಡಿಮೆ ಇದೆ. ಇವರು ಏನು ಉಳಿದ ಜಿಲ್ಲೆಗಳಿದ್ದಾರೆ ಅವರೆಲ್ಲರಿಗೂ ಸಹ ಇನ್ನೊಂದು ನವಂಬರ್ 20ನೇ ತಾರೀಕು ಒಳಗಡೆನೇ ನಿಮ್ಮೆಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ 14ನೇ ಕಂತು ಡೆಫಿನೆಟ್ಲಿ ಬಿಡುಗಡೆ ಆಗುತ್ತೆ. ತುಮಕೂರು ಸ್ವಲ್ಪ ಕಡಿಮೆ ಇದೆ. ಮಂಡ್ಯ ನಿನ್ನೆಯಿಂದ ಸಾಕಷ್ಟು ಜನರಿಗೆ ಮಂಡ್ಯ ಜಿಲ್ಲೆ ಬಿಡುಗಡೆ ಆಗಿದೆ. ಸಾಕಷ್ಟು ನಮ್ಮ ರೆಗ್ಯುಲರ್ ವೀಕ್ಷಕರು ಮಂಡ್ಯ ಜಿಲ್ಲೆ ಬಿಡುಗಡೆ ಆಗಿದೆ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚಾಮರಾಜನಗರ ಸ್ವಲ್ಪ ಕಡಿಮೆ ಇದೆ. ಕಮೆಂಟ್ಗಳನ್ನು ನಾವು ಅಬ್ಸರ್ವ್ ಮಾಡಿ ನೋಡಿದಾಗ, ನಿಮ್ಮ ಕಮೆಂಟ್ಗಳನ್ನು ಟ್ರ್ಯಾಕ್ ಮಾಡಿ ನೋಡಿದಾಗ ಬಹುತೇಕ ಜನರು ಬಳ್ಳಾರಿ ಕಡಿಮೆ ಇದೆ, ಆಮೇಲೆ ಕೊಪ್ಪಳನೂ ಸ್ವಲ್ಪ ಕಡಿಮೆ ಇದೆ. ಅಂದರೆ ಎಲ್ಲ ಡಿಸ್ಟಿಕ್ಗಳು ಏನು ನಮ್ಮ ರಾಜ್ಯದ ಎಲ್ಲ ಡಿಸ್ಟಿಕ್ಗಳಿಂದನೂ ಕೂಡ ಕಮೆಂಟ್ಗಳು ಬರ್ತಾನೇ ಇದೆ ಜಮಾ ಆಗಿದೆ ಅಂತ. ಬಟ್ ಎಲ್ಲೋ ಒಂದು ಕಡೆ ರಿಪೀಟ್ ಕಮೆಂಟ್ಗಳು ಬೇರೆಯವರು ರಿಪೀಟ್ ಅದೇ ಜಿಲ್ಲೆಯವರು ಜಾಸ್ತಿ ಜನ ಕಮೆಂಟನ್ನು ಮಾಡ್ತಾಯಿಲ್ಲ. ಓಕೆನಾ, ನಾನು ಬಿಡುಗಡೆ ಶುರುವಾಗಿದೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು 15% ಜನರಿಗೆ ಬಿಡುಗಡೆ ಆದರೆ, ಮಂಡ್ಯ ಜಿಲ್ಲೆಯಲ್ಲಿ ಒಂದು 8% ಜನರಿಗೆ ಬಿಡುಗಡೆ ಆದರೆ, ಇನ್ನೊಂದು ಬೆಂಗಳೂರು ಒಂದು 10% ಜನರಿಗೆ ಬಿಡುಗಡೆ ಆಗಿದ್ದರೆ, ಇನ್ನು ಉಳಿದಿರ್ತಕ್ಕಂಥ ಜಿಲ್ಲೆಗಳಿಗೆ 5%, 2%, 3% ಈ ರೀತಿ ಬಿಡುಗಡೆ ಆಗಿರುತ್ತೆ. ಹಾಗಾಗಿ ಎಲ್ಲ ಜಿಲ್ಲೆಗೂ ಸ್ವಲ್ಪ ಜನರಿಗೆ ಬಿಡುಗಡೆ ಆಗಿದೆ. ಬಟ್ ಆದರೆ ಬಹುತೇಕ ಜಾಸ್ತಿ ಪರ್ಸೆಂಟೇಜ್ ಬಿಡುಗಡೆ ಆಗಿರೋದು ನಾನು ಏನು ಇವಾಗ ಹೇಳಿದ್ನಲ್ಲ ಆ ಜಿಲ್ಲೆಯವರಿಗೆ ಹೆಚ್ಚು ಬಿಡುಗಡೆ ಆಗಿದೆ ಅಂತ ಹೇಳ್ಬೋದು. ಇನ್ನು ಉಳಿದಿರ್ತಕ್ಕಂಥ ಜಿಲ್ಲೆಯವರಿಗೆ ಇನ್ನು ನವಂಬರ್ 20ನೇ ತಾರೀಕು ಒಳಗಡೆ ಬಿಡುಗಡೆ ಆಗುತ್ತೆ. ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ. ಓಕೆನಾ. ಇನ್ನು ಅನ್ನಭಾಗ್ಯ ಯೋಜನೆಯ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಸೆಕ್ಷನ್ ಮೋರ್ ಕ್ಲಿಕ್ ಮಾಡಿದ್ರೆ ನಿಮಗೆ ಮೊಬೈಲ್ನಲ್ಲೂ ಕೂಡ ಇದೇ ರೀತಿ ಓಪನ್ ಆಗುತ್ತೆ. ಮೋರ್ ಕ್ಲಿಕ್ ಮಾಡಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕನ್ನು ಫಾಲೋ ಮಾಡಿಕೊಂಡು ಡೈರೆಕ್ಟ್ ಮೆಸೇಜನ್ನು ಸ್ಕ್ರೀನ್ಶಾಟನ್ನು ಕಳಿಸೋದು ಮರಿಬೇಡಿ. ಯಾಕೆಂದರೆ ನಮಗೂ ಅನ್ನಭಾಗ್ಯ ಯೋಜನೆ ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಈಗಿರೋಂಥ ಮಾಹಿತಿ ಪ್ರಕಾರ ಅನ್ನಭಾಗ್ಯ ಯೋಜನೆ ಆಗಸ್ಟ್ ತಿಂಗಳ ಹಣ ದಾವಣಗೆರೆ, ಮಂಡ್ಯ ಹಾಗೆ ಕೆಲವೊಂದು ವಿಜಯಪುರ ಈ 3-4 ಡಿಸ್ಟಿಕ್ಗಳಿಗೆ ಮಾತ್ರ ಬಿಡುಗಡೆ ಶುರುವಾಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಇವತ್ತಿನ ಲೈವ್ನಲ್ಲಿ ಅನ್ನಭಾಗ್ಯ ಯೋಜನೆ ಆಗಸ್ಟ್ ತಿಂಗಳು ಹಾಗೆ ಗೃಹಲಕ್ಷ್ಮಿ ಯೋಜನೆ 14ನೇ ಕಂತು ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ, ಯಾವ ಜಿಲ್ಲೆಗೆ ಬಿಡುಗಡೆ ಶುರುವಾಗಿದೆ ಎಲ್ಲ ಮಾಹಿತಿಯನ್ನು ತಿಳಿಸುವಂಥ ಕೆಲಸ ಮಾಡ್ತೀನಿ. ಆಮೇಲೆ ಸಾಕಷ್ಟು ಜನರಿಗೆ ಕುತೂಹಲ ಇರ್ಬೋದು, ಈಗ 14ನೇ ಕಂತಂತೂ ಈಗ 13ನೇ ತಾರೀಕು ಇವತ್ತು ಚುನಾವಣೆ ಇರೋದ್ರಿಂದ ಈಗ ಕಳೆದ 2 ದಿನದ ಹಿಂದೆಯೇ ಬಿಡುಗಡೆ ಆಯಿತು. ಈಗ ಸಾಕಷ್ಟು 35%ಗಿಂತ ಹೆಚ್ಚು ಜನರಿಗೆ ಬಿಡುಗಡೆ ಆಗಿದೆ. ಹಾಗಾದರೆ 15ನೇ ಕಂತು ಯಾವಾಗ ಬರುತ್ತೆ? 15ನೇ ಕಂತು ಅಂದರೆ ಈಗ ಆಲ್ರೆಡಿ ಇದು 14ನೇ ಕಂತು ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ. ಓಕೆನಾ. ಅಕ್ಟೋಬರ್ ತಿಂಗಳ ಹಣ ಈ ನವಂಬರ್ ನಡೀತಾ ಇದೆ. ನವಂಬರ್ 20ನೇ ತಾರೀಕು ಬಿಡುಗಡೆ ಆಗಬೇಕಾಗಿತ್ತು ಅಕ್ಟೋಬರ್ ತಿಂಗಳ ಹಣ. ಓಕೆನಾ. ಹಾಗಾಗಿ ಅಕ್ಟೋಬರ್ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗುತ್ತೆ? ರೆಗ್ಯುಲರಾಗಿ ಬಿಡುಗಡೆ ಆಗೋದಾಗಿದ್ದರೆ ಅಕ್ಟೋಬರ್ ತಿಂಗಳ ಹಣ ಕೂಡ ನವಂಬರಲ್ಲಿ ಬಿಡುಗಡೆ ಆಗಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಇನ್ಫಾರ್ಮೇಷನ್ ನೋಡೋದಕ್ಕೆ ಹೋದರೆ ನವಂಬರ್ ತಿಂಗಳ ಹಣ ನಿಮಗೆ ಅಕ್ಟೋಬರ್ ತಿಂಗಳ ಹಣ ನಿಮಗೆ ಡಿಸೆಂಬರ್ ಫಸ್ಟ್ ವೀಕ್ವರೆಗೂ ಹೋಗ್ಬೋದು ಅನಿಸುತ್ತೆ. ಯಾಕೆಂದರೆ ಈಗ ಸದ್ಯಕ್ಕೆ ನಿಮಗೆ ಕಳೆದ 1.5 ತಿಂಗಳಿಂದ ಈ ಕಡೆ 3 ಕಂತುಗಳು ಬಿಡುಗಡೆ ಆಗಿದೆ. ಓಕೆನಾ. ಅಕ್ಟೋಬರ್ ತಿಂಗಳಲ್ಲಿ 2 ಕಂತು ಬಂದಿದೆ, ಈಗ ನವಂಬರ್ ತಿಂಗಳಲ್ಲಿ 1 ಕಂತು ಬಂದಿದೆ. ಹಾಗಾಗಿ ಸರ್ಕಾರ ಸ್ವಲ್ಪ ಟೈಮ್ ತೊಗೊಳ್ಬೋದು. ನವಂಬರ್ ಎಂಡ್ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ನಿಮಗೆ ಅಕ್ಟೋಬರ್ ತಿಂಗಳ ಅಂದರೆ 15ನೇ ಕಂತಿನ ಹಣ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ನಿಮಗೇನೇ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಸ್ಕ್ರೀನ್ಶಾಟ್ಗಳನ್ನು ಕಳಿಸೋರು ದಯವಿಟ್ಟು ಕಳಿಸಿ. ಈಗ ನೀಗೇನು 14ನೇ ಕಂತಿನ ಸ್ಕ್ರೀನ್ಶಾಟ್ ಯಾರು ಕಳಿಸೋದು ಬೇಡ, ಯಾಕೆಂದರೆ ಸಾಕಷ್ಟು ಜನ ಕಳಿಸಿದ್ದೀರಾ. ಪ್ರೂಫ್ ಕೂಡ ಕೊಡುವಂಥ ಅಗತ್ಯ ಇಲ್ಲ, ನೀವೇ ಕೂಡ ಗಮನಿಸಿದ್ದೀರಾ. ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಬಟ್ ಏನೇ ಆಗಲಿ ಸರ್ಕಾರ ನುಡಿದಂತೆ ನಡೆದಿದೆ. ಎಲ್ಲರೂ ಕೂಡ ನೀವು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ಬೋದು. ಯಾಕೆಂದರೆ ಏನೇ ಆಗಲಿ 1 ತಿಂಗಳು 1.5 ತಿಂಗಳು ಲೇಟ್ ಆದರೂ ಪರವಾಗಿಲ್ಲ, ಬಾಕಿ ಕಂತುಗಳನ್ನು ಕೂಡ ಸೇರಿಸಿ ಕೊಡ್ತಾ ಇದೆ. ಹಾಗಾಗಿ ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಇನ್ನು ಗೃಹಲಕ್ಷ್ಮಿ ಯೋಜನೆ ಬಾಕಿ ಕಂತಿಗೆ ಸಂಬಂಧಪಟ್ಟಾಗ ಮಾತಾಡಬೇಕು ಅಂದರೆ ಕೆಲವರು ಇನ್ಕಮ್ ಟ್ಯಾಕ್ಸ್, GST ಮಿಸ್ ಆಗಿ ಟೆಕ್ನಿಕಲ್ ಇಶ್ಯೂಯಿಂದ ಬಂದವರು CDPO ಕಚೇರಿ ಹೋಗಿ ದೃಢೀಕರಣ ಪತ್ರ ಕೊಟ್ಟಿದ್ದಾರೆ. ಆದರೂ ಕೂಡ ಇನ್ನೂ ಅವರಿಗೆ ಹಣ ಬಿಡುಗಡೆ ಆಗಿಲ್ಲ, ವೆಯ್ಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. ಕಳೆದ ಬಾರಿ ಸಹ ಸಾಕಷ್ಟು ಜನರದ್ದು GST ಇನ್ಕಮ್ ಟ್ಯಾಕ್ಸ್ ಅಂತ ಮಿಸ್ ಆಗಿ ಬಂದುಬಿಟ್ಟಿತ್ತು. ಆದಷ್ಟು ಬೇಗ ಸರ್ಕಾರ ಅವರಿಗೆ ಹಣ ಬಿಡುಗಡೆ ಮಾಡಬೇಕು. ನಾವು ಏನಿದೆ ಮಾಹಿತಿ ಬಿಡುಗಡೆ ಮಾಡಿದ್ದು ಯಾರಾದರೂ ಸರ್ ನಮಗೆ ಬರೀ 8 ಕಂತು ಬಂದಿತ್ತು, ಇವಾಗ ಒಟ್ಟಿಗೆ 10,000 ಬಂದಿದೆ, 12,000 ಬಂದಿದೆ ಅಂತ ಕಮೆಂಟ್ ಮಾಡಿದ್ರೆ, ಪ್ರೂಫ್ ಕಳಿಸಿದರೆ, ಬಾಕಿ ಕಂತು ಯಾವುದಾದ್ರೂ ಬಿಡುಗಡೆ ಆಗಿದ್ದರೂ ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಫಾಲೋ ಮಾಡಿಕೊಂಡು ಡೈರೆಕ್ಟ್ ಮೆಸೇಜ್ ಕಳಿಸಿ. ಒಟ್ಟಿಗೆ ಏನಾದರೂ 10,000, 8,000 ಈ ರೀತಿ ಬಿಡುಗಡೆ ಆಗಿದ್ದರೆ 3 ಕಂತು 4 ಕಂತು ಬರೋದಿರೋದು
ಬಿಡುಗಡೆ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸೋಣ. ಯಾಕೆಂದರೆ ಬಾಕಿ ಕಂತು ಬಗ್ಗೆನೂ ಕೂಡ ಸರ್ಕಾರ ಈಗ ನಾವು ಅದ್ರ ಬಗ್ಗೆ ಪತ್ರ ಬರೆದು ಯಾರು ನಿಜವಾದ ಅರ್ಹತೆ ಇದ್ದಾರೋ ಅಂಥವರಿಗೆ ಮತ್ತೆ ಮರುಪರಿಶೀಲನೆ ಮಾಡಿ ಕೊಡ್ತೀವಿ ಅಂತೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಳೆದ ವಾರ ಮಾಹಿತಿ ಕೊಟ್ಟಿದ್ದರು. ಬಟ್ ಆದರೆ ಇನ್ನೂ ಕೂಡ ಹಣ ಪ್ರೋಸೆಸ್ ಮಾಡಿಲ್ಲ. ಆದಷ್ಟು ಬೇಗ ಬಾಕಿ ಕಂತುಗಳನ್ನ ಜನರಿಗೆ ರಿಲೀಸ್ ಮಾಡಬೇಕು. ರಿಲೀಸ್ ಮಾಡಿದರೆ ಮೊದಲ ಮಾಹಿತಿ ನಮ್ಮ ಚಾನಲ್ನಿಂದನೇ ಬರುತ್ತೆ. ಯಾಕೆಂದರೆ ಕೆಲವು ಎಲ್ಲ ಕಂತುಗಳು ನೀವು ಗಮನಿಸ್ತಾ ಇರ್ಬೋದು ನೋಡಿ. ಬೇಕಾದರೆ ನಮ್ಮ ಚಾನಲ್ನಲ್ಲೇ ಫಸ್ಟು ಬಿಡುಗಡೆ ಆಗಿರುವ ಮಾಹಿತಿ, ನಿಖರವಾದ ಮಾಹಿತಿ ವಿತ್ ಪ್ರೂಫ್ ಅಪ್ಡೇಟ್ ಮಾಡ್ತೀನಿ. ಹಾಗಾಗಿ ಏನೇ ಇದ್ದರೂ ನಿಖರವಾದ ಮಾಹಿತಿ ಕೊಡ್ತೀನಿ, ಯಾವುದೇ ಫೇಕ್ ಇನ್ಫಾರ್ಮೇಷನ್ ಇರಲ್ಲ. ಹಾಗಾಗಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಇವತ್ತು ಮಧ್ಯಾಹ್ನ ಲೈವ್ ಇರುತ್ತೆ, ನೋಡೋಣ. ಮಧ್ಯಾಹ್ನ 4:15 ಅಥವಾ 5 ಗಂಟೆಗೆ ಲೈವ್ ಮಾಡ್ತೀನಿ. ಲೈವ್ ಮಾಡೋದಕ್ಕಿಂತ ಮೊದಲು ನನ್ನ ಲೈವ್ ಲಿಂಕ್ ಇರುತ್ತಲ್ಲ, ಅದನ್ನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಲೈವಿಗೆ ಜಾಯ್ನ್ ಆಗಿ ಮತ್ತು ಯಾವ್ಯಾವ ಜಿಲ್ಲೆಗೆ ಹೊಸದಾಗಿ ಬಿಡುಗಡೆ ಆಗಿದೆ ಚೆಕ್ ಮಾಡೋಣ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.